ಬಾದಾಮಿನ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದ್ದೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹೇಳಿ, ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಲಕ್ಕಿ. ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ, ಅತ್ತಿಗೆ ಪಾತ್ರ ಮಾಡಿದ್ದು. ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮದರ್. ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆಫ್ಟರ್ ಬಿಗ್ ಬಾಸ್ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿರೋದು ಒಂಥರ ವೆರಿ ಗುಡ್ ಪಾಸಿಟಿವ್ ವೈಬ್ಸು. ಒಂಥರ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್. ಅಲ್ಲ, ಎಲ್ಲ ಒಂದ್ ಕಡೆ ಹಂಸ ಮೇಡಮ್, ಎಲ್ಲ ಒಂದ್ ಕಡೆ ಹೊರಗಡೆ ಬಂದಿದ್ದೆ, ಒಳ್ಳೇದಾಯ್ತು, ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಅನ್ಸ್ತಿದ್ಯಾ, ಅಥವಾ ಫಿನಾಲೆವರೆಗೂ ಇರ್ಬೇಕಿತ್ತು ಅನ್ಸುತ್ತೆ? ಫಿನಾಲೆವರೆಗೂ ಇರಬೇಕಿತ್ತು ಅಂತ ಅನ್ಸುತ್ತೆ. ನಾನು ಹೇಳ್ತಿದ್ದೆ, ಸುದೀಪ್ ಸರ್ ತಂಗಿಯಾಗಿ ನಾನು ಆ್ಯಕ್ಟ್ ಮಾಡಿದ್ದೆ ದಮ್ ಸಿನಿಮಾದಲ್ಲಿ. ಈಗ ಅವರ ಅಕ್ಕನ ಮಗನಿಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಸೊ ಸಚ್ ಎ ಕೋಇನ್ಸಿಡೆಂಟ್. ಆಮೇಲೆ ಇವ್ರ ಜೊತೆನೇ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಖುಷಿ ಇದೆ. ಹೌದು. ಕಾರ್ತಿಕ್ ಸರ್ ಅವರು ತುಂಬಾ ಪರಿಚಯ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನ್ನ ಬ್ರದರ್ಗೆ ಇವ್ರು ಕ್ಲೋಸ್ ಫ್ರೆಂಡು, ಜಗದೀಶ್ ಕುಮಾರ್ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಇದೆ. ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗ್ಲೂ ಇರಬೇಕಿತ್ತು, ನಾನು ಇರಬೇಕಿತ್ತು ಅಂತ ಬೇಜಾರಾಗ್ತಿದೆ, ಇಲ್ಲ ಅಂತ. ಅದೇ ಎಲ್ಲರೂ ಕೇಳ್ತಾರೆ ಯಾರು ಫಿನಾಲೆಯಲ್ಲಿ ವಿನ್ ಆಗ್ತಾರೆ ಅಂತ. ಅದಕ್ಕೆ ನಾನು ಯಾರು ವಿನ್ ಆದರೂ ನನಗಂತೂ ₹1 ಬರಲ್ಲಪ್ಪ. ಯಾರಾದರೂ ವಿನ್ ಆಗಲಿ, ಯಾರು ವಿನ್ ಆದರೂ ಖುಷಿನೇ. ನಾನು ಇರಬೇಕಿತ್ತು, ನಾನು ವಿನ್ ಆಗಬೇಕಿತ್ತು, ಆಗಿಲ್ಲ. ಸೊ ಯಾರು ವಿನ್ ಆದರೂ ಖುಷಿನೇ ಇದೆ.